ಪೆಟ್ರೋಲ್ ಎಂಡಿಂಗ್ ಅಲ್ಲಿ ಇದೆ, ಪೆಟ್ರೋಲ್ ಹಾಕ್ಸ್ಬೇಕು ಇವಾಗ. ಹಂಗೇನೆ ಗಾಡಿ ಓಡ್ಸಕ್ಕೆ ಏನೋ ಒಂಥರ ಜೋಶು ಗುರು. ಜೋಶಲ್ಲಿ ಏನಾದ್ರು ಕ್ವಿಕ್ ಶಿಫ್ಟ್ ಐತೆ ಅಂತ ದಬಾ ದಬಾ ಒತ್ಬಿಟ್ರೆ ಲೆಟ್ಸ್ ಗೋ. ಅಪ್ ಟು 16,000 RPM ವರ್ಗೂ ರೆವ್ ಆಗೋದು ಈ ಗಾಡಿ. ಈ ಗಾಡಿಯಲ್ಲಿ ನಿಜವಾಗ್ಲೂ ಸೌಂಡ್ಗೆ ಕಾಸು ಗುರು. ಇದೇನಿದು, ವಾಟ್ ಈಸ್ ದಿಸ್ ಮ್ಯಾನ್? ನಾನೇನು ರಂಗೋಲಿ ಬಿಡ್ಸ್ಕೊಂಡು ಹೋಗ್ಬೇಕಾ? ಹಿಂಗೋಗಿ ಮುಂದೆ ಸಿಗೋ ಎಕ್ಸಿಟ್ ಅಲ್ಲಿ ಲೆಫ್ಟ್ ಗಿಳ್ಕೊಂಡು ಒಂದು ರೌಂಡ್ ಹಾಕಿ, ತಿರ್ಗಾ ಹೋಗಿ ಅಲ್ಲೊಂದು ರೌಂಡ್ ಹಾಕಿ, ತಿರ್ಗಾ ಬಂದು ಇಲ್ಲೊಂದು ರೌಂಡ್ ಹಾಕಿ. ಓ ಮೈ ಗಾಡ್, ಏನ್ ಗುರು ಇದು? ಸೂಪರ್ ಬೈಕ್ಗಳು 10R ಅದೆಲ್ಲ ಸಿಗುತ್ತೆ ಓಡ್ಸಕ್ಕೆ, ಓಡಿಸ್ಬೋದು. ಆದ್ರೆ 4R ಓಡಿಸೋದು, ಗಾಡಿ ಸಿಗೋದು ಕಷ್ಟನೇ. ಯಾವ ರೇಂಜಿಗೆ ಆಗ್ಬಿಟ್ಟೈತೆ ನೋಡ್ರಿ ಗಾಡಿ. ಹೋಗುವಾಗ ಹೆಂಗಿತ್ತು. ನಾನು ಮಾತಾಡೋದೇನು ಕೇಳ್ಸೋದೇ ಇಲ್ಲ ಇವಾಗ. ಹಂಗಾದ್ರೆ ಮೋಡ್ ಚೇಂಜ್ ಮಾಡಕ್ಕ? ಅವತ್ತಲ್ಲಿ ಸ್ಟೋರ್ ಒಳಗಡೆ ಕೇಳಿಸ್ಕೊಳ್ಳುವಾಗ ಕ್ಲೋಸ್ಡ್ ರೂಮ್ ಅಲ್ವಾ, ಜಾಸ್ತಿ ಕೇಳಿಸ್ತೈತೆ ಅಂತ ಅನಿಸ್ತಾ ಇತ್ತು. ಇಲ್ಲಿ ಓಪನ್ ಏರಿಯಾದಲ್ಲೂ ಎಷ್ಟು ಲೌಡಾಗಿ ಕೇಳಿಸ್ತೈತೆ ಬ್ರೋ. ಓಕೆ, ಓ ಪಿಲಿಯನ್ ಫುಟ್ ರೆಸ್ಟ್ ಆಯ್ತು ತೆಗ್ಬಿಟ್ಟಿದ್ದಾರೆ. ಸೇನಾ ಅಂತ ಹೆಸರಿಟ್ಟವ್ರು ಇವ್ರ ಗಾಡಿಗೆ. ಓಯೋ ಸ್ವಾಮಿ, ಟಚ್ ಕಿಚ್ ಆಗ್ಬಿಡತ್ ಗುರು. ನಿಧಾನ ಕೇಳಿಸ್ಬೇಕು. ನನಗೆ ಸೇಮ್ ಪ್ರಾಪರ್ 10R ಓಡಿಸ್ತಾ ಇರೋ ಫೀಲು ಸೌಂಡಿಂದ. ನನಗೆ ಇದು ವಿಂಡ್ಶೀಲ್ಡು ಸ್ವಲ್ಪ ಚಿಕ್ಕ ಅನ್ನಿಸ್ತಾ ಐತೆ ನನಗೆ. ಅಂದ್ರೆ ಸ್ಟಾಕ್ ಇರ್ಬೇಕಿದು. ಆಫ್ಟರ್ ಮಾರ್ಕೆಟ್ ವಿಂಡ್ಶೀಲ್ಡ್ ಹಾಕಿದ್ರೆ ಪ್ರಾಪರ್ ಟಕ್ಕಿನ್ ಆಗಕ್ಕೆ ಕರೆಕ್ಟ್ ಆಗಿರುತ್ತೆ. ಪೆಟ್ರೋಲ್ ಎಂಡಿಂಗ್ ಅಲ್ಲಿ ಇದೆ, ಪೆಟ್ರೋಲ್ ಹಾಕ್ಸ್ಬೇಕು ಇವಾಗ. ಹಂಗೇನೆ ಒಂದ್ ಸ್ವಲ್ಪ ದೂರ ನಿಧಾನಕ್ಕೇನೆ ಆರಾಮಾಗೇನೆ ಓಡಿಸ್ಕೊಬೇಕು. ವಿ ಹ್ಯಾವ್ ಟು ಗೋ ಇನ್ ದ ಸರ್ವಿಸ್ ರೋಡ್. ಈ ಕಡೆ ಸರ್ವಿಸ್ ರೋಡ್ ಅಲ್ಲೇ ಪಾಸ್ ಆಗ್ಬೇಕು. ಅಲ್ಲಿ ಹೋಗಿ ಬ್ರಿಡ್ಜ್ ಮುಖಾಂತರ ಕನೆಕ್ಟ್ ಆಗ್ಬೇಕು ರೋಡ್ಗೆ. ಅದಾದ್ಮೇಲೆ ನೆಕ್ಸ್ಟ್ ಫುಲ್ಲು ನೈಸ್ ಆಗಿರೋ ನೈಸ್ ರೋಡ್ಗೆ ಜಾಯಿನ್ ಆಗಿ ಅಲ್ಲಿಂದ ಪ್ರಾಪರ್ ಆಗಿ ಗಾಡಿ ಓಡಿಸ್ಬೋದು. ಇಲ್ಲೆಲ್ಲೋ ಶೆಲ್ ಸಿಗುತ್ತೆ ಅಂತಂದ್ರು. ಎಲ್ಲರೂ ನನ್ನೇ ನೋಡ್ತವ್ರು ಗುರು. ಅಂದ್ರೆ ನನ್ನಲ್ಲ, ಗಾಡಿನೇ ನೋಡ್ತವ್ರೆ. ಆಹಾ ಆಹಾ ಆಹಾ, ಸಸ್ಪೆನ್ಷನ್ನು ಸ್ವಲ್ಪ ಸ್ಟಿಫೇನೆ. ಯಾಕೆ ಅಂತಂದ್ರೆ ದಿಸ್ ಈಸ್ ಎ ಸೂಪರ್ ಸ್ಪೋರ್ಟ್ಸ್ ಗಾಡಿ ಗುರು. ಐಡಲಲ್ಲಿ ನಾಟ್ ಸೋ ಲೌಡ್, ಇರಿಟೇಟಿಂಗ್ ಏನು ಮಾಡ್ತಾ ಇಲ್ಲ ನೋಡ್ರಿ, ನೆಮ್ಮದಿಯಾಗಿದೆ. ಇಲ್ಲಿ ನೋಡ್ರಿ, ಟಿಪಿಕಲ್ ಬ್ರೋ ಅವ್ರ ಕೀ ಚೈನ್ಗೆ ಅವ್ರ ಬ್ರೇಸ್ಲೈಟ್ನ ಹಾಕ್ಬಿಟ್ಟಿದ್ದಾರೆ. ಇದೇನಿದು, ರೈನ್ಬೋನಾ? ಹಂಗಿಂದನೇ ಬರ್ಬೇಕಾ? ಶೆಲ್ಲಲ್ಲಿ ರೂಲ್ಸ್ ಅಂದ್ರೆ ರೂಲ್ಸ್ ಗುರು. ನಾವು ಗಾಡಿ ಇಳಿಲೇಬೇಕು ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ. 500 ವಿಪೋರ್ ಹಾಕಿ. ಓಕೆ, ಪೆಟ್ರೋಲ್ ಬಿದ್ದಿದೆ. 3 ಕಡ್ಡಿ ಮೇಲಕ್ಕೆ ಬಂದಿದೆ ಪೆಟ್ರೋಲ್ದು. ಶೆಲ್ ವಿ ಪವರ್ 137 ರೂಪಾಯಿ ಗುರು. ನಾರ್ಮಲ್ ಹಾಕ್ಸಕ್ಕೆ ಇದಕ್ಕೆ ಶೆಲ್ ವಿ ಪವರ್ ಅಲ್ಲ, ಪ್ರಾಪರ್ ಆಗಿ 100 ಆಕ್ಟೇನ್ ಪೆಟ್ರೋಲ್ ಹಾಕ್ಸ್ಬೇಕು. ಆದ್ರೂ ಮ್ಯಾನೇಜಬಲ್ ಅಂತಂದ್ರೆ ಶೆಲ್ಲಲ್ಲಿ ಅಡಿಟಿವ್ಸ್ನ ಆ್ಯಡ್ ಮಾಡ್ತಾರೆ ಎಕ್ಸ್ಟ್ರಾ. ಇವಾಗ ಎಥನಾಲ್ ಇದ್ರೂ ಅದರಲ್ಲಿ ವಿ ಪವರ್ ಅಲ್ಲಿ ಶೆಲ್ ಅವರು ಅಡಿಟಿವ್ಸ್ ಆ್ಯಡ್ ಮಾಡೋದ್ರಿಂದ ಪೆಟ್ರೋಲ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಸ್ವಲ್ಪ ಆದ್ರೂ. ಅದಕ್ಕೋಸ್ಕರ ಶೆಲ್ ವಿ ಪವರ್ ಈಸ್ ಆಲ್ಸೋ ಎ ಗುಡ್ ಆಪ್ಷನ್. ಮಿರರ್ಸು ಇಲ್ಲ ನಂದು, ಎಕ್ಸ್ಪಲ್ಸಲ್ಲಿ ಏನು ಮಿರರ್ಸ್ ಇಲ್ಲ. ರೂಢಿ ಇದೆ ನನಗೆ ಮಿರರ್ಸ್ ಇದಲ್ಲೇ ಓಡಿಸಿ. ಏನು ಗುರು ಇದು ಟ್ರಾಫಿಕ್ ಜಾಮು. ದ ಬೈಕ್ ಈಸ್ ಕರೆಂಟ್ಲಿ ಇನ್ ದ ಸ್ಪೋರ್ಟ್ ಮೋಡ್. ಲ್ಯಾಪ್ ಟೈಮ್ ಎಲ್ಲ ಐತೆ ಗುರು ಇದರಲ್ಲಿ. ದಟ್ ಮೀನ್ಸ್ ಯು ಕ್ಯಾನ್ ಟೇಕ್ ದಿಸ್ ಬೈಕ್ ಆನ್ ಎ ಟ್ರ್ಯಾಕಲ್ಲೂ ಓಡಿಸ್ಬೋದು. ಹೇಳ್ಬೇಕು ಅಂದರೆ ಇನ್ನೂ ಥ್ರಾಟಲ್ ಕರೆಕ್ಟಾಗಿ ಓಪನ್ನೇ ಮಾಡಿಲ್ಲ ನಾನು. ಯಾಕೆ ಅಂತಂದರೆ ನಾನು ಕರೆಕ್ಟಾಗಿ 4000 RPM ಮೇಲೆ ಹೋಗಿಲ್ಲ ಅವಾಗಿಂದ ನಾನು. ಈ ಗಾಡೀಲಿ ಅಸಲಿ ಆಟ ಆಡಬೇಕು ಅಂತಂದರೆ ಗಾಡಿನ ಹೈ ರೆವಿಂಗಲ್ಲಿ ಇಟ್ಟಿರಬೇಕು, ಎಕ್ಸ್ಟ್ರೀಮ್ಲಿ ಹೈ. ಹೆಂಗೆ ಅಂದರೆ ಆಲ್ಮೋಸ್ಟ್ 10,000 RPMಗೂ ಮೇಲಿರಬೇಕು ಗಾಡಿ. ಆವಾಗ ಇದ್ರದ್ದು ಪವರ್ ಕಂಪ್ಲೀಟ್ ಆಗಿ ಫೀಲ್ ಆಗೋದು. ಇಲ್ಲೇ ನಾನು ನೈಸ್ ರೋಡ್ಗೆ, ಎಸ್ ಇಲ್ಲೇ ಏನು ಸ್ಮೂತಾಗಿ ಹೋಗ್ತಾ ಇದ್ ಗುರು 5th ಗೇರಲ್ಲಿ. ಒಂದೇನಪ್ಪ ಬೇಜಾರು ಅಂತಂದರೆ ಇದರಲ್ಲಿ ಶಿಫ್ಟರ್ಸ್ ಇಲ್ಲ. ಕ್ವಿಕ್ ಶಿಫ್ಟರ್ ಆಗಲಿ ಡೌನ್ ಶಿಫ್ಟ್ ಆಗಲಿ ಇಲ್ಲ ಇದರಲ್ಲಿ. ZX4RR ಅಲ್ಲಿ ಬರುತ್ತೆ ಕ್ವಿಕ್ ಶಿಫ್ಟರು, ಅಪ್ ಶಿಫ್ಟು ಡೌನ್ ಶಿಫ್ಟು ಎರಡೂ ಬರುತ್ತೆ. ಥ್ರಾಟಲ್ ಏನು ಸ್ಮೂತ್ ಆಗೈತೆ ಗುರು, ಎರಡೇ ಬೆಳ್ಳಲ್ಲಿ ಹ್ಯಾಂಡಲ್ ಮಾಡ್ಬೋದು. ಕ್ಲಚ್ ಏನು ಸ್ಮೂತ್ ಆಗೈತೆ ಗುರು, ಒನ್ ಆಫ್ ದಿ ಸ್ಮೂತೆಸ್ಟ್ ಕ್ಲಚ್ಚು ನಾನು ನೋಡಿರೋದ್ರಲ್ಲಿ. ಇವಾಗ ಸಖತ್ ಸ್ಮೂತ್ ಐತೆ ಗುರು. ಇದೇನು ಹೈಡ್ರಾಲಿಕ್ ಕ್ಲಚ್ಚು ಅಲ್ಲ, ಇದು ನಾರ್ಮಲ್ ಕೇಬಲ್ ಥ್ರೂ ಆಪ್ರೇಟ್ ಆಗೋದೇನೆ. ಇಷ್ಟು ಸ್ಮೂತ್ ಆಗೈತೆ, ಸಾಕಾಗೈತೆ ಗುರು. ಹಂಸಲ್ಲಿ ನಿಧಾನಕ್ಕೆ ಹೋಗ್ಬಿಡದ, ಟಚ್ ಗಿಚ್ ಆಗ್ಬಿಡತ್ತು. ಓ ಇಲ್ಲಿ ದೊಡ್ಡದಾಗ ಹಾಕೋರು ನೋಡಿ, ರ್ಯಾಮ್ ಏರ್ ಸಿಸ್ಟಮ್ ಪ್ರಾಪರ್ ವರ್ಕಿಂಗ್. ರ್ಯಾಮ್ ಏರ್ ಇಂಟೇಕ್ ಇದೆ ಫ್ರಂಟಿಂದ ಡೈರೆಕ್ಟ್ ಗಾಳಿ ತಗೊಂಡು ಡೈರೆಕ್ಟ್ ಕೊಟ್ಬಿಡುತ್ತೆ ಹಂಗೇನೆ. ತಾಳಣ ಎಷ್ಟೋ ತಕ ಮಾಡ್ತೀರಣ.
ಸರ್ ಮಾಗಡಿ ರೋಡ್, ವೆಯ್ಟ್ ಎ ಮಿನಿಟ್. ಹೋಗ್ಬೇಕಾಗಿರೋ ಲೊಕೇಶನ್ ನೋಡ್ಕೊಳ್ಳೋದ ಕರೆಕ್ಟಾಗಿ, ಯಾವ ಎಕ್ಸಿಟಲ್ಲಿ ಎಕ್ಸಿಟ್ ಆಗಬೇಕು ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಗುರು, ಈ ಎಕ್ಸಿಟ್ಗಳು ಇದೆಲ್ಲ. ಬನ್ನಿ ಇವಾಗ ನೈಸ್ ರೋಡಲ್ಲಿ ಸ್ವಲ್ಪ ನೈಸಾಗಿ ಓಡಿಸೋದ. ಡ್ಯಾಶ್ ಸೇಮ್ ಒಳ್ಳೆ ಟೆನರ್ದಿದ್ದಂಗೆ ಐತೆ ಗುರು, ಒಂದು ಸ್ವಲ್ಪ ಚಿಕ್ಕ ಐತೆ ಅಷ್ಟೇ. ಈ ಗಾಡಿಗೆ ಇನ್ನೊಂದು ಹೆಸರು ಬೇರೆ ಇದೆ, ಸೆನಾ ಅಂತ. ನೋಡ್ರಿ, ಮೂರ್ ಹೆಸರು ಗುರು ಈ ಗಾಡಿಗೆ. ಲೆಟ್ಸ್ ಗೋ ಬಾಯ್ಸ್. ಗಾಡಿ ಓಡ್ಸಕ್ಕೆ ಏನೋ ಒಂಥರ ಜೋಶು ಗುರು. ಜೋಶಲ್ಲಿ ಏನಾದ್ರು ಕ್ವಿಕ್ ಶಿಫ್ಟ್ ಐತೆ ಅಂತ ದಬಾ ದಬಾ ಒತ್ಬಿಟ್ರೆ, ಕ್ವಿಕ್ ಶಿಫ್ಟ್ ಇಲ್ಲ ಇದ್ರಲ್ಲಿ. ಲೆಟ್ಸ್ ಗೋ. RPM ಸೆಕೆಂಡ್ ಗೇರ್ ಅಲ್ಲಿ ಎಳಿತಾನೆ ಇದೀನಿ, ಹೋಗ್ತಾನೆ ಐತೆ. ಸೆಕೆಂಡ್ ಗೇರ್ 120 ಏನೋ ಹೋಯ್ತು ಗುರು. ಅದಾದ್ಮೇಲೆ ರೆಡ್ ಲೈನ್ ಹೊಡೆದು ಗೇರ್ ಶಿಫ್ಟ್ ಮಾಡೋದಿದ್ದು. ಅಪ್ ಟು 16,000 RPM ವರೆಗೂ ರೆವ್ ಆಗೋದು ಈ ಗಾಡಿ. ಕ್ರೇಜಿ. ಈ ಸೌಂಡ್ ಐತಲ್ಲ ಗುರು, ಕಳ್ದೋಗ್ಬಿಡ್ತೀವಿ ಸೌಂಡ್ಗೆನೆ. ಈ ಗಾಡಿ ಬೆಲೆ ಹತ್ರ 12 ಲಕ್ಷ. ಅದ್ರ ಮೇಲೆ ಇವ್ರು ಸುರಿದಿರೋದು ಇನ್ನೊಂದು 4 ರಿಂದ 5 ಲಕ್ಷ ಮೇಲೆ ಐತೆ. ಏನಿಲ್ಲ ಅಂದ್ರೂ ಒಂದು 16 ಲಕ್ಷ ಆಗುತ್ತೆ ಈ ಗಾಡಿಗೆ. ಯಾವ್ದಾದ್ರು ಲಾರಿ ಪಕ್ಕ ಹೋದ್ರೆ ಗಾಡಿ ಸೌಂಡ್ ನನಗೆ ಎಕೋ ಹೊಡಿತೈತೆ. ಹೆಂಗ್ ಕೇಳಿಸ್ತೈತೆ ಅಂದ್ರೆ ಯಪ್ಪ, ಎಕ್ಸ್ಪ್ಲೈನೇ ಮಾಡಕ್ ಆಗ್ತಿಲ್ಲ ಗುರು ಈ ಗಾಡಿ ಸೌಂಡ್ ಬಗ್ಗೆ. ಸಕ್ಕತ್ತಾಗೈತೆ ಮಾತ್ರ, ಕ್ರೇಜಿ ಸೌಂಡ್ಗೆ ಕಳ್ದೋಗ್ಬಿಡ್ತೀವಿ ಗುರು. ಈ ಗಾಡಿಯಲ್ಲಿ ನಿಜವಾಗ್ಲೂ ಸೌಂಡ್ಗೆ ಕಾಸು ಗುರು. ಬನ್ನಿ ಇವಾಗ ಒಂದು ಸ್ಟೆಚ್ ಫುಲ್ಲು ಚೆಚ್ಬಿಡೋಣ. ನಾಲ್ಕೇ ಗೇರಲ್ಲಿ ಇದ್ದಿದ್ದು ನಾನು ಇನ್ನು. 4 ಗೇರು. 4th ಗೇರಲ್ಲೇ ಆಗಲೇ 190 ಟಚ್ ಆಗಿತ್ತು. 190 ಟಚ್ ಆಗಿ 5th ಗೇರ್ಗೆ ಹಾಕ್ಬೇಕಿತ್ತು, ಗಾಡಿ ಅಡ್ಡ ಬಂತು ಅಂತ ಹಾಕೋಕ್ಕಾಗಲಿಲ್ಲ. 4th ಗೇರಲ್ಲೇ 190 ಟಚ್ ಆಗಿತ್ತು ಗುರು. 5th ಗೇರ್ಗೆ ಹಾಕ್ಬೇಕಿತ್ತು, ಇನ್ನು RPM ಹೋಗ್ತಾನೆ ಐತೆ. ಎಷ್ಟು ಅಂತ ಹೊಡಿಯೋದ ಯಪ್ಪ. ಇನ್ನು ಸ್ಟ್ರೈಟ್ ಲೈನ್ ಹೈವೇ ಸಿಗ್ಬೇಕು ಗುರು ಇಲ್ಲಿ. ಈ ಗಾಡೀಲಿ 4 ರೈಡಿಂಗ್ ಮೋಡ್ ಬರುತ್ತೆ ಗುರು. ಒಂದು ರೋಡು, ಇನ್ನೊಂದು ರೈನು, ಇನ್ನೊಂದು ಇವಾಗ ಓಡ್ತಾ ಇರೋದು ಸ್ಪೋರ್ಟ್ಸ್ ಮೋಡು, ಇನ್ನೊಂದು ಮೋಡ್ ಬರುತ್ತೆ ರೈಡರ್ ಮೋಡ್ ಅಂತ. ಅದರಲ್ಲಿ ನೀವು ಕಸ್ಟಮೈಸ್ ಮಾಡ್ಕೊಬೋದು, ನಮ್ಗೆ ಯಾವ ಥರ ಬೇಕು ಆ ಥರ ಕಸ್ಟಮೈಸ್ ಮಾಡ್ಕೊಬೋದು ಮೋಡ್ನೇನೆ. ಹೆಂಗೈತೆ ನೋಡ್ರಿ ಗಾಡಿ. ಆಗಲೇ 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹೀಟ್ ಆಗ್ಬಿಟ್ಟಿದೆ. ಏನು ಸ್ಟೇಬಲ್ ನೋಡು ಗುರು. ಗಾಡಿ ಕೈ ಬಿಟ್ರು ಇಷ್ಟು ಚೆನ್ನಾಗಿ ಹೋಗ್ತಾ ಇದೆಯಲ್ಲ. ಕರೆಕ್ಟಾಗಿ 195 ರೆಡ್ ಲೈನ್ ಹೊಡಿತು ಗುರು 4th ಗೇರು.
ಲೋವರ್ ಆರ್ ಪಿ ಎಂ ಅಲ್ಲಿ ಗಾಡಿ ಕಿರ್ಚೋದೇ ಬೇರೆ. ಆರ್ ಪಿ ಎಂ ಹೋಗ್ತಾ ಹೋಗ್ತಾ ಮೇಲ್ ಹೋಗ್ತಾ ಹೋಗ್ತಾ ಗಾಡಿ ಕಿರ್ಚೋದೇ ಬೇರೆ. ನೋಡ್ರಿ ಇವಾಗ 4000 ಇಂದ 6000 ಆರ್ ಪಿ ಎಂ ಒಳಗಡೆ ಐತಿ. ಇವಾಗ ಗಾಡಿ ಥ್ರಾಟಲ್ ಕೊಟ್ಟ ಕಿರ್ಚೋದ್ಕು ಹೈಯರ್ ಆರ್ ಪಿ ಎಂ ಅಲ್ಲಿ ಒಂದ್ ಸ್ವಲ್ಪ ಹಿಂಗ್ ಬ್ಲಿಪ್ ಮಾಡಿದಾಗ ಫುಲ್ ಹೆವಿ ಸ್ಕ್ರೀಮ್ ಮಾಡುತ್ತೆ ಮಾತ್ರ. ನೋಡಿ ನೋಡಿ ಹೈಯರ್ ಆರ್ ಪಿ ಎಂ ಅಲ್ಲಿ ಥ್ರಾಟಲ್ ಬ್ಲಿಪ್ ಮಾಡಿದಾಗ ಹೆಂಗ್ ಕಿರ್ಚುತ್ತೆ ಅಂತ. ಬ್ರೇಕಿಂಗು ಸೂಪರ್ ಗುರು. ಈ ಗಾಡೀಲಿ 15 ಲೀಟರ್ ಫ್ಯೂಯಲ್ ಟ್ಯಾಂಕ್ ಬರುತ್ತೆ. 18 ರಿಂದ 24 ಮೈಲೇಜ್ ಬರ್ಬೋದು ಅಂತ ಕಂಪ್ನಿಯವ್ರು ಕ್ಲೇಮ್ ಮಾಡ್ತಾರೆ. ನೈಸ್ ರೋಡಲ್ಲಿ ಅಷ್ಟೊಂದು ಕೆಚ್ಚಕ್ಕೆ ಆಗ್ತಿಲ್ಲ ಗುರು ನನಗೆ. ಈ ನೈಸ್ ರೋಡಿಂದು ಈ ಸಿಮೆಂಟ್ ರೋಡು ಅಷ್ಟೊಂದು ಕಾನ್ಫಿಡೆನ್ಸ್ ಕೊಡಲ್ಲ. ನಾನೇನಾದರೂ ನಮ್ಮ ಬೈಪಾಸ್ಗೆ ಹೋಗ್ಬಿಟ್ಟಿದ್ರೆ 300 ಹೊಡೆದ್ಬಿಡ್ತಿದ್ದೆ ಇದರಲ್ಲೇ. ಆಯ್ತು, ಆಮೇಲೆ ಗಾಡಿ ಫುಲ್ ಅಗ್ರೆಸಿವ್ ಆಗಿರ್ಬೋದು, ಆದರೆ ಇದ್ರ ರೈಡಿಂಗ್ ಪೊಸಿಷನ್ ಇದೆಯಲ್ಲ ಆರಾಮಾಗಿ ರಿಲ್ಯಾಕ್ಸ್ ಪೊಸಿಷನ್ ಇದೆ. ಸೇಮ್ ನನಗೆ R15 ಓಡಿಸ್ತಾ ಇರೋ ಫೀಲ್ ಬರ್ತೈತೆ ರೈಡಿಂಗ್ ಪೊಸಿಷನ್ನು. R15ಗೆ ಇನ್ನೂ ಬಗ್ಬೇಕು ಅನ್ಸುತ್ತೆ. ಒಂದು ಸಕ್ಕತ್ತಾಗಿರೋ ಫ್ಲೈಬೇ ಹೊಡಿಯೋಣ ಇವಾಗ. ಮತ್ತೆ ಸುಮ್ಮನೆ ಇರೋಕ್ಕೆ ಆಗ್ತಿಲ್ಲ ಗುರು. ಡೌನ್ ಶಿಫ್ಟ್ ಮಾಡ್ತಾ ಇದ್ರೆ ಗಾಡಿ ಸೌಂಡು ಕಮ್ಮಿ ಆಗ್ತೈತೆ ಸ್ವಲ್ಪ. ನೋಡಿ ಗುರು, ಈ ಗಾಡಿ ಕ್ಯಾರೆಕ್ಟರೇ ಬರೀ ಹೈಯರ್ ಆರ್ ಪಿ ಎಮ್ ಅಲ್ಲಿ ಅಷ್ಟೇ. ಲೋವರ್ ಆರ್ ಪಿ ಎಮ್ ಅಲ್ಲಿ ಸಾದಾ ಸೀದಾ ಗಾಡಿ ಇದು. ಇನ್ನೊಂದು ಗೇರ್ ಡೌನ್ ಮಾಡಲೇಬೇಕು, ಅವಾಗಲೇ ಮಜಾ. ಓಹೋ, ಗಾಡಿ ಟೈರು ಅಷ್ಟೊಂದು ಕಾನ್ಫಿಡೆನ್ಸ್ ಕೊಡ್ತಾ ಇಲ್ಲ ಗುರು ಸಡನ್ನಾಗಿ ಎಳ್ದಾಡಕ್ಕೆ. ಈ ರೋಡು ಹಂಗೆ ಐತೆ, ಸಿಮೆಂಟ್ ರೋಡ್ ಇದು. ಇದೇನು ಮಳೆ ಬರಂಗೆ ಆಗ್ಬಿಟ್ಟಿದ್ಯಾ? ಹೌದು ಗುರು, ಮಳೆ ಬರುವ ಹಾಗಿದೆ. ಮಳೆ ಬರುವ ಹಾಗಿದೆ. ಎಕ್ಸಿಟ್ ದಿಸ್ ಒನ್. ಎಸ್, ಈ ಎಕ್ಸಿಟು. ಓ ಗುರು, ಸಕ್ಕತ್ತಾಗಿರುತ್ತೆ ಇದು ಕಾರ್ನರಿಂಗು. ಕ್ರೇಜಿ, ಸಖತ್ ಮಜಾ ಬಂತು ಗುರು. ಸಖತ್ತಾಗಿತ್ತು. ಕಾರ್ನರ್ ಎಳ್ದಿದ್ದೆ ಮಜಾ. ಇವಾಗ ಹೆಂಗೆ ರೈಟಾ? ಓ ಕರೆಕ್ಟ್, ಇಲ್ಲಿ. ಅಯ್ಯೋಯ್ಯೋಯ್ಯಪ್ಪ, ಓ ಈ ಥರ ಎಲ್ಲ ಪಾಪ್ಸು. ಗಾಡಿ ಎಳ್ದ್ಬಿಟ್ಟು ಬಿಟ್ರೆ ಪಟ 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 ಹೊಡಿತಾ ಇದೆ. ಅಲ್ಲಿ ನೋಡ್ರಿ ಹೆಂಗ್ ಬರ್ತೈತೆ ಸೌಂಡು. ಇಲ್ಲಿ ಒಂದು ಟೀ
ಕುಡಿಯೋಣ. ಇಟ್ಸ್ ಎ ಟೀ ಬ್ರೇಕ್. ಸೇಮ್ CB400 ರಿವ್ಯೂ ಮಾಡಿದ್ನಲ್ಲ ಇದೇ ಸ್ಟ್ರೆಚ್ಚಲ್ಲಿ. ಹೇಳ್ಬೇಕು ಅಂದರೆ ಆ ಗಾಡಿ ಈ ಗಾಡಿ ಎರಡು ಕಾಂಪಿಟೇಟರ್ ಗಾಡಿಗಳು ಗುರು. ಸೇಮ್ ಇನ್ಲೈನ್ 4 ಅದನ್ನು 400cc ಇನ್ಲೈನ್ 4. ಆದರೆ ಆ ಗಾಡಿ ಇವಾಗ ಇಲ್ಲ ಪ್ರೊಡಕ್ಷನಲ್ಲಾಗಲಿ ಇಂಡಿಯಾದಲ್ಲಾಗಲಿ, ಅದೆಲ್ಲ ಇಂಪೋರ್ಟೆಡ್ ಗಾಡಿಗಳು. ಇದೂ ಫುಲ್ಲು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಪ್ರೊಡಕ್ಷನ್ನ. ಯಾಕೆ ಅಂತಂದರೆ ಸೇಲ್ಸ್ ಆಗಿಲ್ಲ ಅಷ್ಟೊಂದು ಅಂತ. 10R ಅಲ್ಲ ಬ್ರೋ, 4R ಇದು. 400cc ಬ್ರೋ ಇದು. ಹಾಂ ಬ್ರೋ ಬನ್ನಿ ಇಲ್ಲ ಹಂಗೆ ರೋಡ್ಗೆ. ಬೈ ಬೈ ಬಾಯ್ಸ್. ಸಖತ್ತಾಗಿದೆ ಜಾಗ. ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಮಾತಾಡೋಕ್ಕೆ ಯಾರು ಓಡಾಡಲ್ಲ, ಅಡ್ಡಾಡನೇ ನಿಲ್ಲಿಸ್ಬೋದು ಗಾಡಿನ. ನ್ಯೂಟ್ರಲಿಗೆ ಬೀಳಮ್ಮ. ಗಾಡೀಲಿ ಸ್ಕಿಡ್ಡಿಂದು ಎಷ್ಟೊಂದು ಪ್ರಾಡಕ್ಟ್ಸ್ ಐತೆ. ಏನಪ್ಪ ಅಂತಂದರೆ ಫ್ರೇಮ್ ಸ್ಲೈಡರ್ಸು ಇಲ್ಲಿ ನೋಡ್ತಿರ್ಬೋದು. ಫ್ರೇಮ್ ಸ್ಲೈಡರ್ಸು, ಅದ್ರ ಜೊತೆಗೆ ಬಾಬಿನ್ಸ್ ಇದೆ. ಪ್ಯಾಡಕ್ ಸ್ಟ್ಯಾಂಡ್ ಹಾಕೋಕ್ಕೆ ಬಾಬಿನ್ಸು. ಫ್ರಂಟಲ್ಲೂ ಸ್ಲೈಡರ್ ಐತೆ ನೋಡಿ, ಫ್ರಂಟಲ್ಲೂ ಫೋಕ್ ಸ್ಲೈಡರ್ಸ್ ಐತೆ. ಎಸ್ ಬಾಯ್ಸ್, ನಮಸ್ಕಾರ. ಇನ್ನೊಂದು ವಿಡಿಯೋಗೆ ವೆಲ್ಕಮ್ ಬ್ಯಾಕ್. ಇವತ್ತು ನಮ್ಮ ಜೊತೆ ಒಂದು ಸ್ಪೆಷಲ್ ಗಾಡಿ ಐತೆ. ಸ್ಪೆಷಲ್ಗೆ ಇನ್ನೊಂಚೂರು ಸ್ಪೆಷಲ್ ಮಾಡ್ಬಿಟ್ಟವ್ರಿ ಗಾಡಿನ ಮಾಡ್ಸ್ ಮಾಡಿಸಿ. ಯಾವ್ದಪ್ಪ ಅಂತಂದ್ರೆ ಕಾವಾಸಾಕಿ ZX 4R ಗುರು. ಟಾಕ್ಸಿಕ್ 4R ಟಿಪಿಕಲ್ ಬ್ರೋ ಗಾಡಿ ಇದು. ಈ ಗಾಡಿ ಸ್ಪೆಷಲ್ ಯಾಕಪ್ಪ ಅಂತಂದ್ರೆ 400cc ಇನ್ಲೈನ್ 4 ಇರೋ ಗಾಡಿ ಇದು, ಕಾವಾಸಾಕಿ ZX 4R. ಇನ್ನೂ ಸ್ಪೆಷಲ್ ಯಾಕಪ್ಪ ಅಂತಂದ್ರೆ ಇದರಲ್ಲಿ ಮಾನ್ಸ್ಟರ್ ಫೇರಿಂಗ್ಸ್ ಅವ್ರದ್ದು ಕಂಪ್ಲೀಟ್ ಫೇರಿಂಗ್ ಕಿಟ್ ಇದೆ. ಸ್ಟಾಕ್ದು ಫೇರಿಂಗ್ ಕಿಟ್ ನ ತೆಗ್ದಿಟ್ಟು ಮಾನ್ಸ್ಟರ್ ಫೇರಿಂಗ್ಸ್ ಕಂಪ್ಲೀಟ್ ಕಿಟ್ ಹಾಕಿರೋದು. ಫುಲ್ ಇದೆಲ್ಲ ನೋಡ್ತಿರ್ಬೋದು ನೀವು. ಇದು ಈ ಟ್ಯಾಂಕ್ ಮೇಲೆ ಒಂದು ಶೀಲ್ಡ್ ಬರುತ್ತೆ, ಅದು ಎಲ್ಲ ಮಾನ್ಸ್ಟರ್ ಫೇರಿಂಗ್ಸ್ ಸೀಟ್ ಕೌಲ್ ಇಂದ ಹಿಡಿದು ಎಲ್ಲಾನು. ಅದ್ರ ಜೊತೆಗೆ ಇದರಲ್ಲಿ ಕಾಫ್ಮೆನ್ಸ್ ಎಕ್ಸಾಸ್ಟ್ ಸಿಸ್ಟಮ್ ಇದೆ, ಮೇಡ್ ಇನ್ USA ಎಕ್ಸಾಸ್ಟ್. ಇದು ಸಖತ್ತಾಗಿ ಸೌಂಡ್ ಮಾಡೋದು ಗುರು. ಫಸ್ಟ್ ಈ ಗಾಡಿ ಒಳ್ಳೆ ಮ್ಯೂಸಿಕ್ ಕೇಳಂಗಿರುತ್ತೆ ಗಾಡಿ ಸೌಂಡು. ಅದ್ರ ಜೊತೆಗೆ ಈ ಎಕ್ಸಾಸ್ಟ್ ಕಾಂಬಿನೇಷನ್ ಅಂತೂ ಕ್ರೇಜಿ, ನೆಕ್ಸ್ಟ್ ಲೆವೆಲ್ ಮಾತ್ರ. ಗಾಡಿ ಕಲರ್ ಆಲ್ ಅಂಡ್ ಆಲ್ ಬ್ಲಾಕ್ ಇದೆ, ಕಂಪ್ಲೀಟ್ಲಿ ಬ್ಲಾಕ್. ಆದ್ರೆ ಇಲ್ಲಿ ಬರ್ದಿರೋ ಟಾಕ್ಸಿಕ್ ಮತ್ತೆ ಫ್ರಂಟ್ ವೀಲು ಸಿಲ್ವರ್ ಕಲರ್ ಅಲ್ಲಿ ಇದೆ. ಕಲರ್ ಸಕ್ಕತ್ತಾಗಿ ಬಂದಿದ್ ಗುರು, ಈ ಸಿಲ್ವರ್ ಕಲರ್ ಅಂತೂ ಕ್ರೇಜಿ. ಇನ್ನು ಈ ಗಾಡಿಲಿ ಇರೋದು 399cc ಇನ್ಲೈನ್ 4 ಲಿಕ್ವಿಡ್ ಕೂಲ್ಡ್ ಇಂಜಿನ್ ಗುರು. ವರ್ಲ್ಡ್ಸ್ ಬೆಸ್ಟ್ 400cc ಬೈಕ್ ಅಂತಾನೆ ಹೇಳ್ಬೋದು ಇದನ್ನ. ಸಕ್ಕತ್ತಾಗೈತೆ ಗುರು, ಹಂಗೆ ಸ್ಮೂತ್ ಆಗು ಐತೆ, ಹಂಗೆ ಅಗ್ರೆಸಿವ್ ಆಗು ಐತೆ ಗಾಡಿ ಇಂಜಿನ್ ಅಂತೂ. ಗಾಡಿನ ಒಂದ್ ಕಡೆ ಪಾರ್ಕ್ ಮಾಡ್ಬಿಟ್ಟು ನೋಡಕ್ಕೇನೆ ಏನೋ ಒಂಥರ ಮಜಾ ಗುರು. ಸಕ್ಕತ್ತಾಗೈತೆ, ನೋಡ್ಕೊಂಡೇ ಕುಂತ್ಕೊಂಡ್ಬಿಡ್ಬೋದು ಹಂಗೇನೆ. ಏನ್ ಚೆನ್ನಾಗೈತಲ್ವಾ. ಫ್ರಂಟ್ ಅಲ್ಲಿರೋ ಹೆಡ್ಲೈಟ್ ನು ಸ್ಮೋಕ್ ಮಾಡ್ಬಿಟ್ಟಿದ್ದಾರೆ ಕಂಪ್ಲೀಟ್ ಆಗಿ ಬ್ಲಾಕ್ ಲುಕ್ ಕೊಡ್ಲಿ ಅಂತ. ಈ ಗಾಡಿಲಿ ಫ್ರಂಟ್ ಅಲ್ಲಿ ಪ್ರಾಪರ್ ವರ್ಕಿಂಗ್ ರ್ಯಾಮ್ ಏರ್ ಇಂಟೇಕ್ ಇದೆ. ಇಲ್ಲೇ ಐತೆ ನೋಡಿ ರ್ಯಾಮ್ ಏರ್ ಸಿಸ್ಟಮ್ ಅಂತ. ಇದ್ರಿಂದಾನೇ ಗುರು ಆ RPM ಅಲ್ಲಿ ಒಂದೇ ಸರಿ ಕಿಕ್ ಕೊಡೋದು. ಫ್ರಂಟ್ ಅಲ್ಲಿ 290mm ಡಿಸ್ಕ್ ಬರುತ್ತೆ, ಡ್ಯುಯಲ್ ಡಿಸ್ಕ್ ಬರೋದು ಇದ್ರಲ್ಲಿ. ಮತ್ತೆ ಡ್ಯುಯಲ್ ಚಾನಲ್ ABS ಇದೆ. ರೇರ್ ಅಲ್ಲಿ 220mm ಡಿಸ್ಕ್ ಬರುತ್ತೆ. ಎಷ್ಟು ಕೀ ಬಂಚ್ ಕೂಡ ಹಾಕೋರು ಗುರು? 1 2 3 4. ನಿಮ್ಗೆ ಯಾಕೆ ಬೇಕದು? ಇದರಲ್ಲಿ 4.3 ಇಂಚ್ TFT ಡಿಸ್ಪ್ಲೇ ಬರುತ್ತೆ. ಸೇಮ್ ಇದ್ರ ಡ್ಯಾಶ್ ಡಿಸೈನು 10R ಅಲ್ಲಿ ಇದೆಯಲ್ಲ ಅದೇ ತರನೇ ಇದೆ. ಇಲ್ಲಿ ಗೇರ್ ಇಂಡಿಕೇಟರ್ ಪೊಸಿಷನ್ ತೋರಿಸುತ್ತೆ, ಇಲ್ಲಿ ರೈಡ್ ಮೋಡು, ಇಲ್ಲಿ RPM, ಇಲ್ಲಿ ಫ್ಯೂಯಲ್ ಇಂಡಿಕೇಟರ್, ಇಲ್ಲಿ ಟ್ರಿಪ್, ಲ್ಯಾಪ್ ಟೈಮು, ಇಲ್ಲಿ ಸೆಂಟ್ರಲ್ಲಿ ಸ್ಪೀಡ್ ಇದೆ. ಸ್ಮಾರ್ಟ್ ಫೋನ್ ಕನೆಕ್ಟಿವಿಟಿ ಆಪ್ಷನ್ ಕೂಡ ಇದೆ ಇದರಲ್ಲಿ. ಈ ಗಾಡಿಲಿ ಟ್ರಾಕ್ಷನ್ ಕಂಟ್ರೋಲ್ ಕೂಡ ಇದೆ. ಒನ್ ಆಫ್ ದಿ ಸ್ಮೂತೆಸ್ಟ್ ಕ್ಲಚ್ ಗುರು. ಏನ್ ಸ್ಮೂತ್ ಆಗೈತೆ ಅಂದ್ರೆ ಕಿರ್ಬೇಳಲ್ಲಿ ಅನ್ಬಿಡ್ಬೋದು ನೋಡಿ. ಬರೀ ಕಿರ್ಬೇಳಲ್ಲಿ ಕ್ಲಚ್ ನ ಹ್ಯಾಂಡಲ್ ಮಾಡಬಹುದು, ಆ ರೇಂಜ್ ಐತೆ. ಸಖತ್ ಸ್ಮೂತ್ ಆಗೈತೆ ಗುರು, ಕ್ರೇಜಿ. ಶಿಫ್ಟ್ ಮಾಡೋದೇ ಗೊತ್ತಾಗಲ್ಲ ನಮ್ಗೆ. ಇದರಲ್ಲಿ ಪಿಲಿಯನ್ ಫುಟ್ ರೆಸ್ಟ್ ನ ತೆಗ್ಬಿಟ್ಟಿದ್ದಾರೆ. ಈ ಸೈಡ್ ತೆಗ್ದವ್ರೆ, ಆದ್ರೆ ಈ ಕಡೆ ಸೈಡ್ ಹಂಗೆ ಬಿಟ್ಟವ್ರೆ. ಯಾಕೆ ಅಂತಂದ್ರೆ ಎಕ್ಸಾಸ್ಟ್ ನ ಮೌಂಟ್ ಮಾಡಕ್ಕೆ. ಹೇಳ್ಬೇಕು ಅಂದ್ರೆ ಇದಕ್ಕೂ ಒಂದು ಸಪ್ರೇಟ್ ಕ್ಲಾಂಪ್ ಬರುತ್ತೆ ಅನ್ಸುತ್ತೆ ಮೌಂಟಿಂಗ್ದು. ಬರೀ ಎಕ್ಸಾಸ್ಟ್ ನ ಮೌಂಟ್ ಮಾಡೋ ತರ ಇರುತ್ತೆ ಇದು. ಇವ್ರು ಸದ್ಯಕ್ಕೆ ಇಲ್ಲಿ ಅಂತ ಇದನ್ನ ಇಟ್ಕೊಂಡಿರ್ಬೇಕು. ಇದ್ರಲ್ಲಿರೋ ಸಸ್ಪೆನ್ಷನ್ ಸೆಟಪ್ ಬಂದು ಶೋವಾ SFF ಅಂತ, ಶೋವಾ ಸಪ್ರೇಟ್ ಫಂಕ್ಷನ್ ಫೋರ್ಕ್ಸ್ ಅಂತ. ಫ್ರಂಟ್ ಅಲ್ಲಿ USD ಸಸ್ಪೆನ್ಷನ್ ಬರುತ್ತೆ, ರೇರ್ ಅಲ್ಲಿ ಮೋನೋಶಾಕ್ ಸಸ್ಪೆನ್ಷನ್. ಪ್ರೀಲೋಡ್ ನ ಮಾತ್ರ ಅಡ್ಜಸ್ಟ್ ಮಾಡಬಹುದು. ಇನ್ನು ಈ ಗಾಡಿ ಸೀಟ್ ಹೈಟು 800mm ಇದೆ. ನಾನ್ ಫುಲ್ ಫ್ಲಾಟ್ ಫುಟ್ ಮಾಡಬಹುದು ಆರಾಮಾಗಿ. ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ಬಂದು 135mm ಇದೆ. ನೋಡ್ಕೊಂಡು ಗುಂಡಿ ಹಂಪ್ನೆಲ್ಲ ಆರಿಸ್ಬೇಕು ನಾವು. ಫ್ರಂಟ್ ಅಲ್ಲಿ 120/70, ರೇರ್ ಅಲ್ಲಿ 160/60 ಟೈರ್ಸ್ ಕೊಟ್ಟಿರೋದು, ಡನ್ಲಪ್ ಟೈರ್ಸ್. ಫ್ರಂಟ್ ಇಂದ ಲುಕ್ ನೋಡು ಗುರು, ಕ್ರೇಜಿ. ಒಳ್ಳೆ ಮಾನ್ಸ್ಟರ್ ಲುಕ್. ಬ್ಲಾಕ್ ಅಂಡ್ ಬ್ಲಾಕಿಗೂ ಗಾಡಿ ಕಲರ್ ಕ್ರೇಜಿ, ಸಕ್ಕದಾಗಿ ಕಾಣ್ತೈತೆ. ಇಲ್ಲಿ ಡಿಸೈನ್ ನೋಡ್ರಿ ಯಾವ ತರ ಇದೆ. ಫೇರಿಂಗ್ಸ್ ಅಲ್ಲಿ ಪ್ರಾಪರ್ ಏರ್ ಫ್ಲೋಗೆ ಸಕ್ಕದಾಗಿ ಕಾಣ್ತೈತೆ. ಇಲ್ಲಿ ನೋಡ್ರಿ ಕಾಣ್ತೈತೆ 4 ಬೆಂಡ್ ಪೈಪು. ಯಾಕೆಂದ್ರೆ ಇದ್ರಲ್ಲಿ ಇರೋದು 4 ಸಿಲಿಂಡ್ರು. ಜಾಯಿಂಟ್ಸ್ ನೋಡಿ ಯಾವ ತರ ಮಾಡೋರೆ. ಹೆಡರ್ ಇಂದ ಪೈಪ್ ಬಂದು ಇಲ್ಲಿ ಜಾಯಿಂಟ್ ಆಗ್ಬಿಟ್ಟಿದೆ ಎಲ್ಲ. ಅದನ್ನು ಕನೆಕ್ಟಿವಿಟಿ. ಇಲ್ಲೇನೋ ಡ್ಯಾಂಪ್ನರ್ ತರ ಹಾಕಿದ್ದಾರೆ, ತೋರಿಸ್ತಾ ಇದ್ರು ಅವತ್ತು. ಇದನ್ನ ಹೀಟ್ ನ ಸ್ವಲ್ಪ ತಡ್ಕೊಳ್ಳೋಕೆ ಅಂತ. ಫೇರಿಂಗ್ ಬೇರೆದಲ್ವಾ ಇದು, ಹೀಟ್ ರೆಸಿಸ್ಟೆಂಟ್ ಡ್ಯಾಂಪ್ನರ್ ತರ ಏನೋ ಹಾಕೋರೆ. ಬನ್ನಿ ಚಲೋ ವಾಪಸ್ ಹೋಗೋಣ ಇವಾಗ. ಗುರು 500 ರೂಪಾಯಿ ಪೆಟ್ರೋಲ್ ಕುಡ್ದಾಕ್ಬಿಡ್ತು ಆಗ್ಲೇ. ಮತ್ತೆ ಬ್ಲಿಂಕ್ ಹೊಡಿತೈತಲ್ಲ. R3 ಅಲ್ಲ ಬ್ರೋ, ನಿಂಜಾ 300 ಅಲ್ಲ, 4R ಇದು. ನಿಂಜಾ ಕವಾಸಾಕಿದೇನೆ 4R, ZX 4R ಅಂತ ನಂದಾ. ಇದು 400cc ಬ್ರೋ, ಆದರೆ 4 ಸಿಲಿಂಡರ್ ಇರೋದು ಇದರಲ್ಲಿ.
4 ಸಿಲಿಂಡ್ರು ಸೂಪರ್ ಬೈಕ್ ಥರ. ಲೆಟ್ಸ್ ಗೋ. ಮ್ಯಾಪ್ ಹಾಕೊಂಬಿಡೋದೇ ಬೆಸ್ಟು. ಓ ಎಸ್, ಐ ಥಿಂಕ್ ಕೆಳಗಡೆನೇ ಹಿಡಿಬೇಕು ಅನಿಸುತ್ತೆ. ಇದೇನಿದು? ವಾಟ್ ಈಸ್ ದಿಸ್ ಮ್ಯಾನ್? ನಾನೇನು ರಂಗೋಲಿ ಬಿಡ್ಸ್ಕೊಂಡು ಹೋಗ್ಬೇಕಾ? ಹಿಂಗೋಗಿ ಮುಂದೆ ಸಿಗೋ ಎಕ್ಸಿಟಲ್ಲಿ ಲೆಫ್ಟ್ ಗೀಳ್ಕೊಂಡು ಒಂದು ರೌಂಡ್ ಹಾಕಿ, ತಿರ್ಗಾ ಹೋಗಿ ಅಲ್ಲೊಂದು ರೌಂಡ್ ಹಾಕಿ, ತಿರ್ಗಾ ಬಂದು ಇಲ್ಲೊಂದು ರೌಂಡ್ ಹಾಕಿ. ಓ ಮೈ ಗಾಡ್, ಏನು ಗುರು ಇದು? ಮತ್ತೆ ಬಂತು ಕಾರ್ನರಿಂಗ್. ಒಳ್ಳೆ ಮಜಾ ಐತೆ ಗುರು ಕಾರ್ನರಿಂಗ್ ಮಾಡಕ್ಕಿದ್ರಲ್ಲಿ. ಇನ್ನು ಬೇರೆ ಟೈರ್ಸ್ ಹಾಕ್ಬಿಟ್ರಂತೂ ಕಂಪ್ಲೀಟ್ ನೀ ಡೌನ್ ಮಾಡ್ಬಿಡೋದು. ಅಂದರೆ ನೀಗೆಲ್ಲ ಇದಾಕಿರ್ಬೇಕು ಪ್ರೊಟೆಕ್ಟರ್ಸು. ಇಲ್ಲಿಂದ ಮತ್ತೆ ಇನ್ನೊಂದು ರೌಂಡಾ? ಇವಾಗ ನಾನು ಹಿಂಗಿದ್ದೀನಿ, ಮತ್ತೆ ಇಲ್ಲಿ ಮೇಲೆ ಕತ್ಸಿ ಮೇಲೆ ಹೋಗಿ ತಿರ್ಗಾ ಕೆಳಿಬೇಕು. ಯಾವುದಪ್ಪ ಇದು? ಎಕ್ಸಾಮ್ ಬರ್ದಂಗೆ ಐತೊಳ್ಳೆ. ಮತ್ತೆ ಕರುವು. ಕ್ರೇಜಿ ಬ್ರದರ್, ಸಾಕಾದಾಗೈತೆ ಗುರು ಕಾರ್ನರಿಂಗ್ಸ್ ಮಾಡಕ್ಕಂತೂ ಇದರಲ್ಲಿ. ಓ, ಇವಾಗ ಇಲ್ಲಿ ಇಳಿದ್ರೆ ಈ ರೋಡಿಗೆ ಜಾಯ್ನ್ ಆಗ್ತೀವಿ. ಸ್ಟ್ರೈಟ್ ಹೋಗ್ತಾ ಇರೋದೇನೆ ಇವಾಗ. ಅಯ್ಯೋ, ನಾನು ಹಿಂಗೆ ಬರ್ಬೋದಾಗಿತ್ತಾ? ಅಯ್ಯೋ, ತುಂಬ ಕನ್ಫ್ಯೂಷನ್ ಮಾಡ್ಕೊಂಬಿಟ್ಟೆ. ಸಕ್ಕದಾಗೈತೆ. ಒಂದೇ ಒಂದು ಫೋಟೋ ಹಾಕೊಂಡು ಹೋಗ್ಬಿಡೋಣ. ಈ ಥರ ಯಾವ್ದಾದ್ರು ಜಾಗ ಚೆನ್ನಾಗಿ ಕಾಣಿಸಿದ ತಕ್ಷಣ ಬಿಡಬಾರ್ದು. ಗಾಡಿ ವೆಯ್ಟು 189 kgs. ಯಾವ ಥರ ಐತೆ ಅಂದರೆ ಫುಲ್ಲಿ ನಿಂಬಲ್ಲು, ಸಕ್ಕತ್ತಾಗಿ ನುಗ್ಸಾಡ್ಬೋದು ಗುರು ಗಾಡಿ ಅಂತೂ. ಐ ಥಿಂಕ್ ಈ ಗಾಡಿ ಇಂಡಿಯಾಗೆ 1 of 1 ಅನ್ಸುತ್ತೆ. ಯಾಕೆ ಅಂತಂದ್ರೆ ಮಾನ್ಸ್ಟರ್ ಫೇರಿಂಗ್ಸ್ ಇರೋ ZX4R ಇದೇ ಇರಬೇಕು. ಈ ಗಾಡಿಲಿರೋದು 77 PS ಪವರು, 39 Nm ಟಾರ್ಕು. ಟಾರ್ಕ್ ಸ್ವಲ್ಪ ಕಡಿಮೆನೇ ಇರ್ಬೋದು, ಆದರೆ ಪವರ್ ಅಂತೂ ಎಕ್ಸ್ಟ್ರೀಮ್ ಲೆವೆಲ್ ಗುರು. ಆ ಎಕ್ಸ್ಟ್ರೀಮ್ ಲೆವೆಲ್ ಪವರ್ನ ಫೀಲ್ ಮಾಡಬೇಕು ಅಂತಂದ್ರೆ ನಾವು ಗಾಡಿನ ಎಕ್ಸ್ಟ್ರೀಮ್ಲಿ ಹೈ RPM ಅಲ್ಲಿ ರೇವ್ ಮಾಡ್ತಿರ್ಬೇಕು. ಅವಾಗ್ಲೇನೆ ಫುಲ್ ಪೊಟೆನ್ಷಿಯಲ್ ಗಾಡಿನ ಫೀಲ್ ಮಾಡೋಕ್ಕಾಗೋದು. ಈ ಟಾಕ್ಸಿಕ್ 4R 6000 RPM ಒಳಗಡೆ ರಾಕಿಂಗ್ ಸ್ಟಾರ್ ಯಶ್ ಅವರು ಮೊಗ್ಗಿನ ಮನಸ್ಸು ಫಿಲಮ್ ಅಲ್ಲಿ ಹೆಂಗಿದ್ರಲ್ಲ ಹಂಗಿರುತ್ತೆ. ಹತ್ರ 8000 RPM ಹೋಗ್ತಿದ್ದಂಗೆ KGF ಅಲ್ಲಿ ಹೆಂಗಿದ್ರು ರಾಕಿಂಗ್ ಸ್ಟಾರ್ ಯಶ್ ಹಂಗಾಗ್ಬಿಡುತ್ತೆ. ಇನ್ನು 10,000 RPM ದಾಟ್ತಿದ್ದಂಗೆ ಟಾಕ್ಸಿಕ್ ಅಲ್ಲಿ ಹೆಂಗವರು ಅದೇ ತರ ಗುರು ಈ ಗಾಡಿನು. ಏನ್ ಗ್ಯಾಪ್ ಅಲ್ಲಿ ನುಗ್ಸ್ಬೋದು ನೋಡ್ರಿ. ಶಿಫ್ಟರ್ಸ್ ಇದ್ಬಿಟ್ಟಿದ್ರಂತೂ ಇನ್ನೂ ಒಳ್ಳೆ ಮಜಾ ಇರ್ತಿತ್ತು ಗುರು ಗಾಡೀಲಿ. ಕ್ವಿಕ್ ಶಿಫ್ಟರ್ ಅಂತಿದ್ದಂಗೆ ನೆನಪಾಯ್ತು. ಇದ್ರ ಅಣ್ಣ ಇನ್ನೊಂದಿದೆ ZX4RR ಅಂತ. ಅದ್ರಲ್ಲಿ ಏನಪ್ಪಾ ಚೇಂಜಸ್ ಅಂತ ಅಂದ್ರೆ ಅಪ್ ಡೌನ್ 2 ಕ್ವಿಕ್ ಶಿಫ್ಟರ್ಸ್ ಬರುತ್ತೆ. ಅದ್ರ ಜೊತೆಗೆ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಬರುತ್ತೆ. ಪವರ್ ಇದಕ್ಕಿಂತ ಅದರಲ್ಲಿ 3 PS ಪವರ್ ಜಾಸ್ತಿ ಇರುತ್ತೆ, 80 PS ಪವರ್ ಬರುತ್ತೆ. ಇಂಜಿನ್ ಸ್ಪೆಸಿಫಿಕೇಶನ್ಸ್ ಎಲ್ಲ ಸೇಮ್ ಇರುತ್ತೆ. ಆದ್ರೆ ಜೊತೆಗೆ ಮೇನ್ ಕಲರ್ ಅದರಲ್ಲಿ ರೇಸಿಂಗ್ ಕಲರ್ ಬರುತ್ತೆ, ಲೈಮ್ ಗ್ರೀನು. ಆ ಗಾಡಿಗೆ ಇದಕ್ಕಿಂತ 80 to 1 lakh ಏನೋ ಜಾಸ್ತಿ ಆಗತ್ತದು. ಓಹೋ, ಮಳೆ ಜಿಡಿ ಬರ್ತಾ ಇದೆ ಬ್ರೋ. ನಾನಂತೂ ಸಿಕ್ಕಾಕೊಂಡಿದ್ದೀನಿ ಬ್ರೋ ನಂಗೆ ಆಗ್ತಾ ಇದೆ ಇವಾಗ. ಯಾಕೋ ಮುಂದೆ ಸರಿಯಾಗಿ ಚೆಚ್ತಾ ಇದೆ ಅನ್ಸುತ್ತೆ ಮಳೆ. ಬಂತು ಗುರು ಸರಿಯಾಗೆ ಬಂತು ಮಳೆ. ಓಹೋ. A few minutes later. ವೈಸರ್ ಕ್ಲೋಸ್ ಮಾಡ್ಕೊಂಬಿಡೋಣ. ಮಳೆಲೆ ಹೋಗ್ಬಿಡ್ತಿದ್ದೆ ನಾನು, ತಲೆ ಕೆಡ್ಸ್ಕೊಂತಿರ್ಲಿಲ್ಲ. ಆದರೆ ಕ್ಯಾಮ್ರಾ ವಾಟರ್ ಪ್ರೂಫ್ ಮಾಡಿಲ್ಲ ನಾನು. ಮಳೆಯಲ್ಲಿ ಸಕ್ಕತ್ತಾಗೈತೆ ಗುರು ಗಾಡಿ ಓಡ್ಸಕ್ಕೆ. ಓ, ಹಿಂದೆ ಬ್ಯಾಕಿಂದ ನಾಯ್ಡಿ ಪೇಡಿ ನೀರು ಹಾರುತ್ತಾ? ಓ, ಬ್ಯಾಕಿಂದ ನೀರು ಹಾರುತ್ತೆ ಅನ್ಸುತ್ತೆ ಗುರು. ಫುಲ್ ಟೈಲ್ಟೆಡಿ. ಓಯ್ಯೋ, ಗತಿ ಆಗೋಗಿದೆ ಬ್ಯಾಗು. ನಾನು ನೆನಪಿಸ್ಕೊಳ್ಳೇ ಇಲ್ಲ ಗುರು ಹಿಂದೆ ಟೈಲ್ಟೆಡಿ ಇದೆ ಅಂತ ಇದಕ್ಕೆ. ಯೋ ಅಣ್ಣ, ಏನಿದು GRS ವಂಡರ್ಲಾ ಇಲ್ಲೇ ತೋರಿಸ್ತವ್ರೆ. ಬ್ಯಾಗ್ ಗತಿ ಏನಾಗಿದೆ? ಓಹೋ, ಬ್ಯಾಗ್ ಚಿತಾಲ್ ಪತಾಲ್ ಆಗಿದೆ.
ಬ್ಯಾಗ್ ಜೊತೆ ನನ್ನ ಬ್ಯಾಗು ಚಿತಾಲ್ ಪತಾಲಾಗಿದೆ. ನಾನು ಕುಂತ್ಕೊಳ್ಳೋ ಸೀಟ್ಗೂ ಇಲ್ಲಿವರೆಗೂ ಆರೈತೆ ನೋಡ್ರಿ. ಗಾಡಿನ ವಾಪಸ್ ರಿಟರ್ನ್ ಕೊಡೋಕ್ಕೆ ಬಂದ್ವಿ. ಸಖತ್ ಎಕ್ಸ್ಪೀರಿಯನ್ಸ್ ಗುರು. 4 hour ಓಡಿಸಿದಂತೂ ನಿಜವಾಗ್ಲೂ ಕ್ರೇಜಿ ಎಕ್ಸ್ಪೀರಿಯನ್ಸ್ ಮಾತ್ರ ಇದು. ಸೂಪರ್ ಬೈಕ್ಗಳು 10 hour ಅದೆಲ್ಲ ಸಿಗುತ್ತೆ ಓಡಿಸೋಕ್ಕೆ, ಓಡಿಸ್ಬೋದು. ಆದರೆ 4 hour ಓಡಿಸೋದು, ಗಾಡಿ ಸಿಗೋದು ಕಷ್ಟನೇ. ಅದರಲ್ಲಿ ಓಡಿಸಿದ್ದೀನಿ ಗಾಡಿನ, ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ಸ್ ಟು ಟಿಪಿಕಲ್ ಬ್ರೋ, ಥ್ಯಾಂಕ್ಸ್ ಟು DC ಬ್ರೋ. ಅವ್ರ ಮನೇಲೆ ಗಾಡಿ ನಿಂತಿದ್ದು. ನನಗೆ ಈ ಗಾಡಿ ಓಡಿಸ್ಲೇಬೇಕು ಅಂತ ಫುಲ್ಲು ತಲೆಗೆ ನಶೆ ಹೊಡೆದಿದ್ದೇನೆ. ಮೋಟೋ ಕಿಂಗ್ ಸ್ಟೋರ್ದು ಓಪನಿಂಗ್ ಇತ್ತು, ಅಲ್ಲಿಗೆ ಈ 4 hourನ ಹೈಲೆಕ್ಸ್ ಮೇಲೆ ಹಾಕೊಂಡು ತಗೊಂಬಂದಿದ್ರು ಟಿಪಿಕಲ್ ಬ್ರೋ. ಅಲ್ಲಿ ತಗೊಂಬಂದು ರ್ಯಾಂಪ್ ಮೇಲೆ ನಿಲ್ಲಿಸಿ ರೆವ್ ಹೊಡಿತವ್ರೆ ಗುರು. ತಡ್ಕೊಳಕ್ಕೆ ಆಗ್ತಿಲ್ಲ ಗುರು, ಫುಲ್ಲು ಟೆಂಪ್ಟ್ ಆಗ್ತಾ ಇದೆ. ಗಾಡಿ ಓಡಿಸ್ಲೇಬೇಕು ಇದನ್ನ, ಅದೇನಾರು ಆಗ್ಬಿಡ್ಲಿ ಅಂತ. ಅಯ್ಯೋ ಹೆಂಗಾಗೈತೆ ನೋಡ್ರಿ ಗಾಡಿ, ಯಾವ ರೇಂಜಿಗೆ ಆಗ್ಬಿಡೈತೆ ನೋಡ್ರಿ ಗಾಡಿ. ಹೋಗುವಾಗ ಹೆಂಗಿತ್ತು.